ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಾಂಡ್ ಸೆಂಟರ್ನಲ್ಲಿ ಆರೋಪಿ ಚಲನ ವಲನದ ಬಗ್ಗೆ ಶೋಧವನ್ನು ನಡೆಸಲಾಗ್ತಾ ಇದೆ. ರಾಮೇಶ್ವರಂ ಕೆಫೆ ಮಾರ್ಗದಲ್ಲಿರುವಂತಹ ಸಿಸಿ ಕ್ಯಾಮೆರಾ ದೃಶ್ಯವನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಇರುವಂತಹ ಸಿಸಿ ಕ್ಯಾಮೆರಾ ದೃಶ್ಯವನ್ನ ಸಿಬ್ಬಂದಿ ಪರಿಶೀಲಿಸ್ತಾ ಇದ್ದಾರೆ. ಆರೋಪಿ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋ ಬಗ್ಗೆ ಪರಿಶೀಲಿಸ್ತಾ ಇದ್ದಾರೆ. ಆತ ಎಲ್ಲಿಂದ ಬಂದ, ಆತನ ಕೈಯಲ್ಲಿ ಬ್ಯಾಗ್ ಇತ್ತ, ಎಷ್ಟು ಗಂಟೆಗೆ ರಾಮೇಶ್ವರಂ ಕೆಫೆಗೆ ಬಂದಿದ್ದಾನೆ, ಎಲ್ಲೆಲ್ಲ ಓಡಾಡಿದ್ದಾನೆ, ಹೇಗೆ ಸಂಚನ ರೂಪಿಸಿದ್ದಾನೆ, ಇದೆಲ್ಲದರ ಬಗ್ಗೆನೂ ಕೂಡ ಸಿಬ್ಬಂದಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಮಾಂಡ್ ಸೆಂಟರ್ನಲ್ಲಿ ಆರೋಪಿಯ ಚಲನ ವಲನದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆತ ಎಲ್ಲೆಲ್ಲಿ ಓಡಾಡಿದ್ದ, ಎಷ್ಟು ಗಂಟೆಗೆ ರಾಮೇಶ್ವರಂ ಕೆಫೆಗೆ ಬಂದಿದ್ದ, ಅದಕ್ಕಿಂತ ಮುಂಚಿತವಾಗಿ ಆತ ಯಾವ ಕಡೆಯೆಲ್ಲ ಓಡಾಡಿದ್ದ, ಯಾವ ರೀತಿಗೆ ಅನುಮಾನ ಬರುವಂತ ರೀತಿಯಲ್ಲಿ ಆತ ವರ್ತಿಸ್ತಾ ಇದ್ದ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಇನ್ನು ಇವತ್ತು 12:55ಕ್ಕೆ ಕೊಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಹೋಟೆಲ್ನಲ್ಲಿ ಐಡಿ ಸ್ಫೋಟವಾಯಿತು. ಸುಮಾರು 8 ರಿಂದ 9 ಜನರಿಗೆ ಗಾಯಗಳಾಗಿತ್ತು. ಜನ ಒಂದು ರೀತಿಯಲ್ಲಿ ಬೆಚ್ಚಿ ಬಿದ್ದಿದ್ರು. ಯಾರು ಕೂಡ